ಅಮ್ಮ ಕ್ಲಿನಿಕ್ಕಿಂದ ಒಂದು ನೋಡ್ತಾ ಅವ್ರೆ, ತುಂಬ ನಮ್ಗೆ ಅನುಕೂಲ ಆಗ್ತಾ ಐತೆ. ಚೆನ್ನಾಗಿ ನೋಡ್ತಾರೆ. ಅಷ್ಟೊಂದು ಇದಾದರೆ ಬೆಂಗಳೂರಿಗೂ ಕೂಡ ಕರ್ಕೊಂಡು ಹೋಗ್ತಾರೆ. ಚೆನ್ನಾಗಿ ನೋಡ್ತಾರೆ. ಬಂದು ಎಲ್ಲ ನೋಡಿಸ್ಕೊಳ್ಬೋದು. ನಮ್ಮಂಥ ಬಡವರು ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ. ಫ್ರೀಯಾಗಿ ನೋಡ್ತಾವ್ರಲ್ಲ, ಧರ್ಮದಿಂದ ನೋಡ್ತಾವ್ರೆ. ಬಂದು ನೋಡಿಸ್ಕೊಳ್ಬೋದು. ಬಂದು ನೋಡೋರೆಲ್ಲ ನಮಗಾಗಿ ಅನುಕೂಲ ಮಾಡಿಕೊಟ್ಟವ್ರೆ. ಅವ್ರಿಗೆ 101 ಬಂದು ನೀವು ತೋರಿಸ್ಕೊಳ್ಬೋದು. ನಿಮ್ಗೆ ಅಷ್ಟೊಂದು ಇಕ್ಕಟ್ಟಾದರೆ, ಅಷ್ಟೊಂದು ಜಾಸ್ತಿ ಇದ್ದರೆ ಬೆಂಗಳೂರು ಕೂಡ ಕರ್ಕೊಂಡು ಹೋಗ್ತಾರೆ. ಅನುಕೂಲ ಮಾಡಿಕೊಟ್ಟವ್ರೆ. ಬೇರೆ ಕಡೆ ನಾವು ಹೋಗಿ ಖರ್ಚು ಮಾಡೋದಕ್ಕಿಂತ ನಮ್ಮಿಂದ ಆಗಲ್ಲ. ಕಾಂಗ್ರೆಸ್ ಪಕ್ಷದಿಂದ ಪ್ರದೀಪ್ ಈಶ್ವರ್ ಅವರು ಈ ಸ್ಕೀಮನ್ನು ತಂದುಕೊಟ್ಟಿದ್ದು ಬಹಳ ಉತ್ತಮ, ಒಳ್ಳೆಯದಾಯಿತು. ಆರೋಗ್ಯಕ್ಕೆ ನಾವು ಬೆಂಗಳೂರು ಹೋಗೋಕ್ಕಾಗಲ್ಲ, ಅನೇಕ ನಮ್ಮ ಕಾಯಿಲೆಗಳಿಗೆ ದೂರ ಹೋಗೋಕ್ಕಾಗಲ್ಲ. ನಾವು ಬಡವರು ಈ ಆರೋಗ್ಯ ಕಾಪಾಡೋದೇ ಅವರೇ ಒಂದು ದೇವರು ಅಂತ ತಿಳ್ಕೋಬೇಕು. ಇದನ್ನು ಇವತ್ತು ನಮ್ಮೂರಲ್ಲಿ ಈ ಬಡ ಜನಗಳಿಗೆಲ್ಲ ಕ್ಲಿನಿಕ್ಕು ಅಂತ ಹೇಳ್ಬಿಟ್ಟು ಓಪನ್ ಮಾಡಿ ಇವತ್ತೆಲ್ಲ ಮಾತ್ರೆಗಳು ಟ್ಯಾಬ್ಲೆಟ್ಸ್ಗಳು ಕೊಡ್ತಾಯಿದ್ದಾರೆ. ಒಳ್ಳೆ ಕಾಯಿಲೆಗಳಿಗೆ ವಿವರವಾಗಿ ತಿಳಿಸ್ಕೊಡ್ತಾವ್ರೆ. ಈ ಅಮ್ಮ ಕ್ಲಿನಿಕ್ ಕಾನ್ಸೆಪ್ಟ್ ಅನ್ನೋದು ತುಂಬ ಚೆನ್ನಾಗಿದೆ. ಪ್ರತಿ ಹಳ್ಳಿಗೂ ಮುಟ್ಟುತ್ತೆ. ಎಲ್ಲ ಹಳ್ಳಿಗಳಲ್ಲಿರೋ ತೊಂದರೆಗಳೆಲ್ಲ ಗೊತ್ತಾಗುತ್ತೆ. ಅಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವ್ರಿಗೆ ಆಪ್ರೇಷನ್ ಎಲ್ಲ ಮಾಡಿಸಿ ಮತ್ತೆ ಕರ್ಕೊಬಂದು ಬಿಡೋದು ತುಂಬ ಒಳ್ಳೆ ಕಾನ್ಸೆಪ್ಟ್ ಇದು. ಇದರಿಂದ ತುಂಬ ಬಡವರಿಗೆ ಅನುಕೂಲ ಆಗುತ್ತೆ. ಪ್ರದೀಪ್ ಈಶ್ವರ್ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಬಡವರಿಗೋಸ್ಕರ. ಇದನ್ನೇ ಹಂಗೆ ಮುಂದುವರ್ಸ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ನಮಗೆ ಪ್ರದೀಪ್ ಈಶ್ವರ್ ಸರ್ ತುಂಬ ಅನುಕೂಲಕರವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇವಾಗ ಅಮ್ಮ ಕ್ಲಿನಿಕ್ ಅನ್ನೋ ಒಂದು ಕಾನ್ಸೆಪ್ಟ್ ತಂದಿದ್ದಾರೆ. ಅದಕ್ಕೆ ಜನಗಳಿಗೆ ಕುಕ್ಕರಿಬನೂರು ಚಿಕ್ಕಬಳ್ಳಾಪುರಕ್ಕೆ ಬಸ್ಸಲ್ಲಿ ಹೋಗಿ ತೋರಿಸ್ಕೋಬೇಕಾಗಿತ್ತು. ಇವಾಗ ಅವ್ರು ಸಾರು ಈಗ ಅಮ್ಮ ಕ್ಲಿನಿಕ್ಗೆ ಇದು ಮಾಡಿದ್ದಾರೆ. ಆದ್ದರಿಂದ ಜನಗಳಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಆದ್ದರಿಂದ ಜನಗಳು ಇಲ್ಲೇ ಬಂದು ತೋರಿಸ್ಕೊಂಡು ಹ್ಯಾಂಡಿಕ್ಯಾಪ್ಟ್ ಅವ್ರಿಗೆಲ್ಲ ತುಂಬ ಅನುಕೂಲ ಆಗಿದೆ. ಇನ್ನು ಇಂಥ ಕಾರ್ಯಗಳನ್ನು ಮುಂದೆ ಇನ್ನೂ ಯಶಸ್ವಿಯಾಗಿ ಗೊಳಿಸ್ಬೇಕಾಗಿ ಅವ್ರಿಗೆ ನಾವು ಕೇಳ್ಕೊಳ್ತಾ ಇದ್ದೀವಿ. ಇಂಥ MLA ಬೇಕು, ಇನ್ನು ಮುಂದಿನ ಇದಕ್ಕೂ ಇವರೇ ಬೇಕು ಅಂತ ನಮ್ಮಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಜೈ ಅಮ್ಮ ಕ್ಲಿನಿಕ್, ಜೈ ಪ್ರದೀಪ್ ಈಶ್ವರ್. ಇಲ್ಲಿ ಅಮ್ಮ ಕ್ಲಿನಿಕ್ ಅಂತ ಕ್ಯಾಂಪ್ ನಡೀತಾ ಇದೆ. ನಮ್ಮ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಅಣ್ಣವರು ಅವರ ತಾಯಿ ಹೆಸರಲ್ಲಿ ಅಮ್ಮ ಕ್ಲಿನಿಕ್ ಅಂತ ನಡೆಸ್ಕೊಡ್ತಾ ಇದ್ದಾರೆ. ಈ ಅಮ್ಮ ಕ್ಲಿನಿಕ್ ಬಂದ್ಬಿಟ್ಟು ಈ ಊರಿನ ಗ್ರಾಮಸ್ಥರು ಅಂತ ಅಲ್ಲ, ಇದೇ ಚಿಕ್ಕಬಳ್ಳಾಪುರ ಹಳ್ಳಿಗಳಲ್ಲೇ ವಾರಕ್ಕೊಂದ್ಸಲ ವಿಸಿಟ್ ಆಗ್ತಾಲೇ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನಪ್ಪ ಅನುಕೂಲ ಅಂದರೆ ಅಂಗವಿಕಲರಿಗೆ, ಮುಖ್ಯವಾಗಿ ವಯಸ್ಸಾದಂಥ ಹಿರಿಯರಿಗೆ, ಇವರು ತುಂಬ ದೂರ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಹೋಗಿ ಬಸ್ಗಳತ್ತಿ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಪಡೆಯೋ ಕಷ್ಟ ಆಗ್ತಾಯಿತ್ತು. ಈಗ ಇಲ್ಲೇ ಬಂದು ಕ್ಯಾಂಪ್ಗಳು ಹಾಕೋದ್ರಿಂದ ಅವ್ರು ಇಲ್ಲೇ ಚಿಕಿತ್ಸೆ ಪಡ್ಕೊಂಡು ಆರೋಗ್ಯದಲ್ಲಿ ತುಂಬ ತೊಂದರೆ ಇದ್ದರೆ ಅಮ್ಮ ಕ್ಲಿನಿಕ್ ಮುಖಾಂತರ ಪ್ರಾಯೋಗಿಕ ಹಾಸ್ಪಿಟ್ಲ್ ಕಡೆ ಕರ್ಕೊಂಡೋಗ್ಬಿಟ್ಟು ಹೆಚ್ಚಿನ ಚಿಕಿತ್ಸೆನೂ ಮಾಡಿಸ್ಕೊಡ್ತಾ ಇದ್ದಾರೆ. ಈ ಅಮ್ಮ ಕ್ಲಿನಿಕ್ಕು ಪ್ರದೀಪ್ ಅಣ್ಣವರು ಅವ್ರ ತಾಯಿ ನೆನಪಿಗೋಸ್ಕರ ಅವ್ರ ಅಮ್ಮ ಹೆಸರಲ್ಲಿ ಮಾಡ್ತಾ ಇರೋ ಕೆಲಸ ತುಂಬ ಅನುಕೂಲಕರವಾಗಿದೆ. ಪ್ರದೀಪ್ ಅಣ್ಣವರು ಮುಂದಿನ ದಿನಗಳಲ್ಲಿ ಇಂಥ ಆರೋಗ್ಯ ಶಿಬಿರಗಳನ್ನು ಇನ್ನೂ ಹೆಚ್ಚಾಗಿ ಇನ್ನೂ ಅನುಕೂಲಕರವಾಗಿ ಮಾಡ್ತಾರೆ ಅಂತ ಒಂದು ಭರವಸೆ ಇಟ್ಕೊಂಡು ದೇವರು ಅವರಿಗೆ ಒಳ್ಳೆ ಕಾರ್ಯ ಮಾಡೋಕ್ಕೆ ಇನ್ನೂ ಹೆಚ್ಚಿನ ಅನುಕೂಲ ಮಾಡಿಕೊಡ್ಲಿ. ಇಡೀ ರಾಜ್ಯದಲ್ಲಿ ಇವರೇ ಮಾದರಿ ಅಂತ ಅನಿಸ್ತದೆ. ಈಗ ಮಾಧ್ಯಮಗಳೆಲ್ಲ ನೋಡ್ತಾ ಇದ್ರೆ ಅಣ್ಣವ್ರನ್ನ ನೋಡ್ಬಿಟ್ಟು ಬೇರೆ ಬೇರೆ ಶಾಸಕರು ಈ ಥರ ನಮ್ಮ ಮಾದರಿ ನಾವು ಅಳವಡಿಸ್ಕೊಂಡ್ರೆ ಒಳ್ಳೆಯದು ಮಾಡೋಣ ಅಂತ ಎಲ್ಲ ಈಗ ಯೋಜನೆಗಳು ಹಾಕ್ಕೋತಾ ಇದ್ದಾರೆ. ಮಾಡ್ಬೋದು. ಬಡವರ ಪರ ಇದ್ದಾರೆ ತುಂಬ ನೋಡಿದಾಗ ಈಗ ಇಂಥ ಕಾರ್ಯಕ್ರಮಗಳು ಮಾಡೋದ್ರಲ್ಲಾಗ್ಬೋದು. ಆಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಯರ್ಗೆ ಅರ್ಶಿನ ಕುಂಕುಮ ಸೀರೆ ಥರ ಕೊಡೋದಾಗ್ಬೋದು, ಮಕ್ಕಳಿಗೆ SLC ಹುಡುಗರಿಗೆ ಸ್ಕಾಲರ್ಶಿಪ್ ನೀಡೋದ್ರ ಮುಖಾಂತರ ಆಗ್ಬೋದು. ಇದೆಲ್ಲ ಗಮನಿಸಿದ್ರೆ ಅವ್ರು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ತರ್ತಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ MLAಗಳಾಗಿರ್ತಕ್ಕಂಥ ಶ್ರೀಯುತ ಪ್ರದೀಪ್ ಈಶ್ವರ್ ಅವರು ಈ ದಿನ ಬಿಸ್ಲಹಳ್ಳಿಯಲ್ಲಿ ಅಮ್ಮ ಕ್ಲಿನಿಕ್ ಅಂತ ಪ್ರಾರಂಭಿಸಿದ್ದಾರೆ. ಈ ಅಮ್ಮ ಕ್ಲಿನಿಕನ್ನು ಅವರ ತಾಯಿಯ ನೆನಪಿಗೋಸ್ಕರ ಪ್ರಾರಂಭಿಸಿದ್ದಾರೆ. ಇದರ ಉದ್ದೇಶ ಏನು ಅಂದರೆ ಹಳ್ಳಿಗಳಲ್ಲಿರ್ತಕ್ಕಂಥ ಬಡವರಿಗೆ, ವೃದ್ಧರಿಗೆ ಮತ್ತು ಯಾರು ಪಾಪ ದುಡ್ಡಿಲ್ದಿರ ಎಲ್ಲ ಗೊತ್ತಿರುತ್ತೆ, ಬಟ್ ಅವ್ರಿಗೆ ಹೋಗೋದಕ್ಕೆ ದುಡ್ಡಿರಲ್ಲ. ಬಟ್ ಅಂಥವ್ರಿಗೆಲ್ಲ ಅವ್ರ ಊರಿಗೆ ಬಂದು ಇಲ್ಲೇ ಟ್ರೀಟ್ಮೆಂಟ್ ಮಾಡೋದಕ್ಕೆ ಸಪ್ತಗಿರಿ ಹಾಸ್ಪಿಟ್ಲಿಂದ ಡಾಕ್ಟರ್ಗಳು ಸುಮಾರು ಒಂದು 10 ಜನ ಡಾಕ್ಟರ್ಸ್ ಬಂದಿದ್ದಾರೆ. ಇಷ್ಟು ದಿನ ನಮ್ಮವರು ನಮ್ಮ ಶಾಸಕ ಅಂತ ಇಡೀ ತಾಲೂಕು ಕಚೇರಿಯನ್ನೇ ತಂದು ಇಲ್ಲಿ ನಮ್ಮ ಇದೇ ಬಿಸ್ಲಹಳ್ಳಿ ಗ್ರಾಮದಲ್ಲಿ ಇಲ್ಲೇ ಕೂರಿಸಿ ಅವರಿಗೆ ಏನು ಸಣ್ಣ ಪುಟ್ಟ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವಯಸ್ಸಾಗಿರ್ತದೆ ಅವ್ರಿಗೆಲ್ಲ ಪೆನ್ಷನ್ನು ಎಲ್ಲ ಇಲ್ಲೇ ಬಂದು ಇಲ್ಲೇ ಕೂತು ಮಾರಿಸ್ತಿದ್ರು. ಅದೇ ಥರನೇ ಅಮ್ಮ ಕ್ಲಿನಿಕ್ನು ಸಹ ಇಲ್ಲಿಗೆ ತಂದು ಅವ್ರಿಗೆ ಯಾರಿಗೆ ಆರೋಗ್ಯ ಸಮಸ್ಯೆಗಳಿದೆ ಅವನ್ನೆಲ್ಲ ಇಲ್ಲೇ ಪರಿಹಾರ ಸಣ್ಣ ಪುಟ್ಟದಿರೋದನ್ನ ಇಲ್ಲೇ ಮಾಡ್ತಿದ್ದಾರೆ. ಇನ್ನು ಉಳಿದಿದ್ದು ಉನ್ನತ ಏನು ಚಿಕಿತ್ಸೆ ಇದೆ ಆ ಚಿಕಿತ್ಸೆಗೆ ಇಲ್ಲಿಂದ ಸಪ್ತಗಿರಿ ಹಾಸ್ಪಿಟ್ಲಿಗೆ ಅವರೇ ಅಮ್ಮ ಆಂಬುಲೆನ್ಸಿಂದ ಕರ್ಕೊಂಡೋಗಿ ಅವ್ರಿಗೆ ಚಿಕಿತ್ಸೆ ಕೊಟ್ಟು ಮತ್ತೆ ಅವ್ರನ್ನ ತಂದು ಬಿಡುವ ಕಾರ್ಯಕ್ರಮವನ್ನು ನಮ್ಮ ಪ್ರದೀಪ್ ಈಶ್ವರ್ ಅವರು ಮಾಡ್ತಿದ್ದಾರೆ. ನಮ್ಮ ಪ್ರದೀಪ್ ಈಶ್ವರ್ ಸರ್ ಪ್ರತಿ ಸಲನೂ ನಾವು ಗೆದ್ದಾಗಿಂದ ನೋಡ್ತಾ ಇದ್ದೀವಿ. ಅವ್ರು ಬಡತನದಿಂದ ಮೇಲೆ ಬಂದಿರೋದ್ರಿಂದ ಬಡಬಗ್ಗರು ಮತ್ತು ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟು ಅದ್ರ ಬಗ್ಗೆ ಹೆಚ್ಚಿನ ಒಲವು ತೋರಿಸ್ತಾ 1ರಿಂದ 10ನೇ ತರಗತಿ ಮಕ್ಕಳವರೆಗೂ ಎಲ್ಲ ಬಡ ಮಕ್ಕಳಿಗೂ
ಉಚಿತ ಬಟ್ಟೆ ವಿತರಣೆ ಮಾಡೋದು ಮತ್ತು ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಕೊಡೋದು. ಅಂಬಾ ಆಂಬುಲೆನ್ಸು ನಾವೆಷ್ಟೋ ಜನ MLAಗಳು ಬಂದಿದ್ದಾರೆ ಹೋಗಿದ್ದಾರೆ. ಇಷ್ಟರಲ್ಲಿ ಇವರು ನಮ್ಮವರು ನಮ್ಮ ಶಾಸಕ ಅನ್ನೋದು ಒಂದು ಒಳ್ಳೆ ಉತ್ತಮ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದರ ಮುಖಾಂತರ ಜನಸಾಮಾನ್ಯರ ಕಷ್ಟಗಳ ಕಾರ್ಪಣ್ಯಗಳನ್ನು ನೆರವೇರಿಸ್ತಾ ಇದ್ದಾರೆ. ಇದೇ ರೀತಿ ಇವರು ಮುಂದುವರೆದು ರಾಜಕೀಯದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ಆಶಿಸ್ತಾ ಜೈ ಪ್ರದೀಪ್ ಈಶ್ವರ್, ಜೈ ಅಮ್ಮ ಕ್ಲಿನಿಕ್. ಅಮ್ಮ ಕ್ಲಿನಿಕ್, ಅಮ್ಮ ಕ್ಲಿನಿಕ್, ನಮ್ಮ ಹೆಮ್ಮೆ, ನಮ್ಮ ಬಂಧಾರೋಗ್ಯದ ಸ್ವರ್ಗ.